ನಮಸ್ತೆ. ನಮಸ್ತೆ ಸರ್. ನಮಸ್ಕಾರನವ್ವ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ಉಡುಪಿ. ಉಡುಪಿ? ಹ್ಮ್ ಉಡುಪಿ ಕಂಡೀರಾ? ಉಡುಪಿಯಿಂದ ಫೋನ್ ಕೃಷ್ಣ. ಮಾಡಿದ್ದಾರೆ. ಹೌದು. ಹೇಳವ್ವ, ಕೃಷ್ಣನಿಂದ ಎಷ್ಟು ದೂರ? ಕೃಷ್ಣನಿಗೆ ನಮ್ಗೆ ಹೆಚ್ಚು ದೂರ ಇಲ್ಲ ಸರ್, ಒಂದು 10-20 ಕಿಲೋಮೀಟರ್ ದೂರ. ಆಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವು 2.5 ವರ್ಷ ಆಯ್ತು ನೋಡೋ ಶುರು ಮಾಡಿ. ಹೌದಾ? ಹೌದು. ಏನ್ ಹ್ಮ್. ಮಾಡ್ಕೊಂಡಿರೋದವ್ವ? ಹ? ಏನ್ ಮಾಡ್ಕೊಂಡಿರೋದು? ನಾವು ಹೌಸ್ ವೈಫ್ ಮನೆಯಲ್ಲಿರೋದು. ಹ್ಮ್ ನಾನ್ ನಿಮ್ದು ಒಂದ್ ಕಡೆ ಸುಮಾರು 2-3 ತಿಂಗಳಿಂದ ಒಂದ್ಸಲ ಮಾಡಿದ್ದೆ ನಾನು ಕಾಲ್. ನಿಮ್ ಬಗ್ಗೆನೇ ಮಾತಾಡಿದ್ದೀರಾ ಮಾತಾಡ್ಬೇಕು. ಕಾರ್ಯಕ್ರಮದಲ್ಲಿ? ಹೌದು ಹೌದೌದು. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ದೀರಾ. ಹೌದಾ? ತುಂಬಾ ಚೆನ್ನಾಗಿ ನಗ್ತೀರಾ. ನಿಮ್ ಪ್ರೋಗ್ರಾಮ್ ಕೇಳಿದ್ರೆ ತುಂಬಾ ಇಷ್ಟ ಸರ್, ಅದೇನೋ ಗೊತ್ತಿಲ್ಲ ನಂಗೆ. ಅಯ್ಯೋ, ತುಂಬಾನೇ ಇಷ್ಟ ಕೇಳಕ್ಕೆ. ಥ್ಯಾಂಕ್ ಯು ಹ್ಮ್ ನವ್ವ. ಕೇಳ್ತಿರಲ್ಲ ಅದು ನಿಮ್ ಸಮಯ ಕೊಟ್ಟು. ಹೌದು. ನಾನು ಈ ಲೈವ್ ಅಂತೂ ಫುಲ್ ನೋಡ್ಕೊಂಡೇ ಮಲ್ಕೊಳ್ಳೋದು ಸರ್. ಮುಗಿಯೋಷ್ಟೊತ್ತಿಗೆ 10:30 ಆಗ್ಬಿಡುತ್ತೆ. ಅಲ್ಲಿಂದ 10:30 ಎದ್ದಿರ್ತೀರಾ? ಆಗತ್ತೆ. ಅಂದ್ರೆ ಎದ್ದಿರ್ತೀನಿ, ಸ್ವಲ್ಪ ನಿದ್ರೆ ಕಡಿಮೆ ನನ್ಗುವೆ. ಒಂದೊಂದ್ ಓಕೆ. ಸರ್ತಿ ಎಲ್ಲ ನಿದ್ರೆ ಬಂದ್ಬಿಟ್ರೆ ಅದು ಅಷ್ಟ್ ಆಫ್ ಆಗಿ ಹೋಗುತ್ತೆ. ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಆದ್ಮೇಲೆ ಮತ್ತೆ ಮಾಡ್ಕೊಂಡು ಕೇಳ್ತೀನಿ. ಹ್ಮ್ ನೈಸ್ ನೈಸ್. ಹ್ಮ್ ಒಳ್ಳೇದಾಗ್ಲವ್ವ. ಬಹಳ ಖುಷಿ ಆಯ್ತು. ಮೊನ್ನೆ ಪಾಡ್ಕಾಸ್ಟ್ ಒಂದು ಇದು ನೋಡ್ದೆ, ನಕ್ಷತ್ರ ಅವ್ರದ್ದು. ಓ, ನೋಡಿದ್ರಾ? ಹೌದು, ತುಂಬಾ ಚೆನ್ನಾಗಾಯ್ತು. ಅಪ್ಪ ಎಂತ ಧೈರ್ಯವಂತೆ ಆಕೆ ಅಂತ ಅನ್ಸ್ತು ನನ್ಗೆ. ನಿಜ ನಿಜ ನಿಜ. ನಿಜವಾಗ್ಲೂ. ಓ, ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಿ? ಹೌದು. ಮತ್ತೆ ನಂಗೆ ಕಾಮೆಂಟ್ಸ್ ಎಲ್ಲ ಹಾಕಕ್ ಬರಲ್ಲ ಸರ್. ನನ್ಗೆ ಅದು ನಮ್ ತೊಂದ್ರೆ ಇಲ್ಲವ್ವ. ಮೊಬೈಲ್ ಬಗ್ಗೆ ಎಲ್ಲ ನಂಗೆ ಅಷ್ಟೊಂದು ಮಾರ್ಕೆಟಿಂಗ್ ಅಲ್ಲಿ ಬರಲ್ಲ. ಹ್ಮ್ ಕಾಮೆಂಟ್ ಎಲ್ಲ ಮಾಡಕ್ ಬರಲ್ಲ. ಸುಮ್ನೆ ಹಿಂಗೆ ಇದೆಲ್ಲ ನೋಡ್ತೀನಲ್ಲ, ಆವಾಗ ಹೀಗೆಲ್ಲ ಸಿಕ್ಕಿದ್ರೆ ಫೋನಾಗ ಸಿಕ್ಕಿದ್ರೆ ನಾವ್ ಮಾತಾಡಿ ಹೇಳೋಣ ಅನ್ಕೊಂಡೇ ಕಾಯ್ತಾ ಮೊನ್ನೆಯಿಂದಾನೇ ಫೋನ್ ಮಾಡ್ತಾ ಇದ್ದೆ, ನಂಗೆ ಸಿಗ್ಲಿಲ್ಲ ನನ್ಗೆ ಕರೆ. ಓ, ಇವತ್ತು ಇದು ಸಿಕ್ಕಿದ್ದೀರಿ. ಹೇಳಕ್ಕೋಸ್ಕರ. ಹೌದೌದು. ಥ್ಯಾಂಕ್ ಯು ಮತ್ತೆ ನವ್ವ. ಕೃಷ್ಣನ ಅನುಗ್ರಹ ನೋಡಿ, ನಿಮ್ಮಿಂದ ಎರಡು ಒಳ್ಳೆ ಹ್ಮ್ ಮಾತು ಕೇಳುವ ಯೋಗ ನಮ್ದು. ಹೌದಾ, ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಗುರುಗಳೇ. ಯಾಕಂದ್ರೆ ನೀವು ಎಷ್ಟು ಜನಗಳ ಒಂದು ಮನ್ಸಿಗೆ ಒಂದು ಸಾಂತ್ವನ ಹೇಳ್ತೀರಂದ್ರೆ, ಯಾಕ ನನ್ಗಂತೂ ಸುಮಾರು 2.5 ವರ್ಷ ನೀವು ಆಧ್ಯಾತ್ಮ ಕಡೆ ವಾಲ್ಕೊಂಡ್ಮೇಲೆ ನೀ ಜೀವನ ಏನನ್ನೋದು ನಂಗೆ ಸಂಪೂರ್ಣ ಅರ್ಥ ಆಗಿತ್ತು ಸರ್. ಮೊದ್ಲೆಲ್ಲ ನಮ್ಗೆ ಏನಾದ್ರೂ ಒಂದು ಏನೋ ಒಂದು ನೋವು ನೂರಿ ಬಂದಾಗ ಅದಕ್ಕೆ ಅಡಿಟ್ ಆಗಿ ಕೊರಗೋದು. ಹ್ಮ್ ಹಂಗಾಯ್ತು ಹಿಂಗಾಯ್ತು ಅಂತ. ನಿಮ್ದು ಈ ಮಾತುಗಳೆಲ್ಲ ಕೇಳಿದ್ಮೇಲೆ ತುಂಬಾ ನಮ್ ಜೀವನದಲ್ಲಿ ನಾನು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೀನಿ. ಮತ್ತೆ ಎಷ್ಟೋ ಒಂದ್ ಜನಗಳ ನೋವು ನೋಡಿ ಎಷ್ಟೋ ಸಲ ಹತ್ತದ್ದು ಕೂಡ ಇತ್ತು ನಾನು. ಹ್ಮ್ ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತೀರಾ ನೀವು. ಇನ್ನು ಹಿಂಗೆ ಚೆನ್ನಾಗೆ ಮಾಡ್ತಾ ಇರಿ ಸರ್ ನೀವು. ಥ್ಯಾಂಕ್ ಯು ನವ್ವ. ಥ್ಯಾಂಕ್ ಯು. ನೋಡಿ, ಹ್ಮ್ ಕಾರ್ಯಕ್ರಮದ ಹ್ಮ್ ಕುರಿತಾಗಿ ನಿಮ್ಮ ಹೃದಯದಲ್ಲಿರುವ ಎರಡು ಹ್ಮ್ ಅಭಿಮಾನದ ಮಾತುಗಳನ್ನ ಹೇಳಲಿಕ್ಕೆ ಕರೆ ಮಾಡಿದ್ದೀರಲ್ಲ, ಅದು ನಿಮ್ಮ ದೊಡ್ಡ ಗುಣ. ಹೌದೌದು, ಅದಕ್ಕೆ ಆ, ಹೌದು. ಒಳ್ಳೇದ್ ಯಾಕಂದ್ರೆ ಮಾತವ್ವ. ಹೌದೌದು, ಎಲ್ಲರ ಜೀವನದಲ್ಲಿ ಬಂದು ಕೆಲವೊಂದು ಹೆಣ್ಮಕ್ಳ ಸ್ಟೋರಿ ತರ ನನ್ನ ಜೀವನದಲ್ಲೂ ಅದೇ ತರ ಕಷ್ಟಗಳು ಇದ್ದವೆ. ಬಟ್ ಅದನ್ನಷ್ಟು ಸೀರಿಯಸ್ ಆಗಿ ನಾವು ತಗೊಳಕ್ಕೆಲ್ಲ ಹೋಗಿಲ್ಲ. ಆವಾಗಲ್ಲ ನಮ್ಗೆ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಇರ್ಲೂ ಇಲ್ಲ. ನಮ್ಗೆ ಸಿಕ್ಕಿದೆ ಇತ್ತೀಚೆಗೆ. ಹ್ಮ್ ನಮ್ಮ ಜೀವನದಲ್ಲಿ ಬರುವಂತ ಸಮಯದಲ್ಲಿ ನೀವು ಹುಟ್ಟೇ ಇರ್ಲಿಲ್ಲ. ನಂಗೆ ಆಲ್ರೆಡಿ 59-60 ಹತ್ರ ಬಂದಿದ್ದೀನಿ ವಯಸ್ಸು. ಅಯ್ಯೋ, ಹ್ಮ್ ಇಲ್ಲ. ಎಲ್ಲಾ ಓಕೆ. ಜೀವನದಲ್ಲಿ ಕಷ್ಟ ಸುಖ ಎಲ್ಲ ನೋಡ್ಬಿಟ್ಟಿದೀನಿ ಸರ್ ನಾನು. ಎಲ್ಲಿ ತಾಯಿ, ಹ್ಮ್ ನಿಮ್ಮ ಅನುಭವದ ಮುಂದೆ ನನ್ನ ಮಾತು ಏನೂ ಇಲ್ಲವ್ವ. ಆ, ಆದ್ರೂ ನಾವು ಎಷ್ಟೇ ವಯಸ್ಸಾದ್ರೂ ನಿಮ್ಮದ್ ಮಾತು ಮತ್ತೆ ನಮಗ್ ತುಂಬಾ ಇದಾಗತ್ತೆ ಸರ್. ನಮ್ದೆಲ್ಲ ಏನು ಇಲ್ಲ, ಗೊತ್ತಿಲ್ಲ ನಮ್ಗೆ ಇಷ್ಟು ಅದ್ರ ಬಗ್ಗೆ. ಹೇಳಿ. ಇಷ್ಟು ಬದುಕನ್ನು ನೋಡಿರೋರು ಹೌದು, ಆಶೀರ್ವದಿಸಿದಾಗ ಅದು ಕೃಷ್ಣನ ಆಶೀರ್ವಾದ. ಆ, ನಿಜವಾಗ್ಲೂ ಸರ್. ಹೌದು. ನಮ್ಗ್ ನೆ- ತುಂಬಾ ದೇವ್ರ ಭಕ್ತಿ ತುಂಬಾ ಇದೆ ನನ್ಗುವೆ. ಆಗ್ಲವ್ವ ಆಗ್ಲಿ. ಎಲ್ಲಾ ದೇವಸ್ಥಾನ, ಇದು ಕಾಶಿ ರಾಮೇಶ್ವರ ಎಲ್ಲಾ ತುಂಬಾ ದೇವಸ್ಥಾನ ನೋಡಿ ಬಂದವಳೆ ನಾನುವೆ. ಹ್ಮ್ ಆದ್ರೂ ಒಳ್ಳೇದಾಗ್ಲಿ ತಾಯಿ. ಆದ್ರೂ ನಮ್ಗೆ ಇದನ್ನೊಂದು ಕೇಳೋದ್ ಮಾತ್ರ ತುಂಬಾ ಅಂದ್ರೆ ಯಪ್ಪ ಇಷ್ಟ ಅಂತ ಹೇಳಕ್ ಆಗಲ್ಲ, ಅಷ್ಟು ಇಷ್ಟ. ಮಿಸ್ ಆದ್ರೆ ಒಂದೊಂದ್ಸರಿ ಇಲ್ದಿದಾಗ ಅಯ್ಯೋ ಏನೋ ಕಳ್ಕೊಂಡ್ ಬಿಟ್ಟಂಗ್ ನನ್ಗೆ. ಥ್ಯಾಂಕ್ ಸರ್, ಯು ನಿಮ್ಮ. ನಂದು ಒಂದೇ ಒಂದ್ ಪ್ರಶ್ನೆ ಇದೆ ಸರ್. ಅದು ತಪ್ಪ ಸರಿ ಅಂತ ನಂಗೆ ಗೊತ್ತಿಲ್ಲ. ಅದು ತಪ್ಪಾದ್ರೆ ತಪ್ಪಂತ ಹೇಳಿ. ನಮ್ಮ ಯಜಮಾನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅವರು ಏಜ್ ಆಗಿತ್ತು. ಆ, ಒಂದು ಮನುಷ್ಯನಿಗೆ ಒಂದು ಸಾವು ಬಂದೇ ಬರುತ್ತೆ ಯಾವಾಗಲೂ. ಹಿಂದಾಗ್ಲಿ ಮುಂದಾಗ್ಲಿ ಮನುಷ್ಯ ಹುಟ್ಟಿದ್ಮೇಲೆ ಸಾಯ್ಲೇಬೇಕು. ಸೊ ನನ್ ಗಂಡನಿಗ್ ನನ್ನ ಯಜಮಾನಿಗೆ ಸಾವು ನನಗ್ ಬರೋಕ್ಕಿಂತ ಮುಂಚೆನೆ ನನ್ ಗಂಡಂಗ್ ಬಂದ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಆಮೇಲೆ ಅವ್ರಕಿಂತ ಮುಂಚೆ ನಾನೇ ಹೋಗ್ಬಿಟ್ರೆ ಅವ್ರ ಸೇವೆ ಮಾಡೋರು ಯಾರು ಇರಲ್ಲ. ಮಕ್ಳಿಗೆಲ್ಲ ಒಂದು ನೋಡ್ಕೊಂತಾರೆ, ಬಟ್ ಅವ್ರ ಬದುಕಲ್ನ ಅವ್ರು ಕಟ್ಕೊಂಡಿರುವಾಗ ಅವ್ರಿಗೆಲ್ಲ ದೊಡ್ಡ ಭಾರವಾಗಿರ್ಬಾರ್ದು ಅಂತ ನನ್ನ ಅನಿಸಿಕೆ. ನಾನು ಈ ತರ ಯೋಚನೆ ಮಾಡೋದು ತಪ್ಪಾ ಸರ್? ಎಂಥ ನಿಜವಾಗ್ಲು. ದೊಡ್ಡ ಮನಸ್ಸು ತಾಯಿ ನಿಂದು.
ಯಾಕಂದ್ರೆ ವಯಸ್ಸಾದ್ಮೇಲೆ ಪಾಪ ಅವ್ರು ಏನೇ ನಮ್ಗಂತದೊಂದ್ ಇದ್ ಮಾಡಿದ್ರು ಮನುಷ್ಯ ಅವನ್ ಕಾಲದಾಗೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರುನು ಅವ್ರು ನಮ್ನೇನ್ ಬೀದಿ ಬಿಟ್ಟಿಲ್ಲ ಏನಿಲ್ಲ ಅಂತ ಕಡೆಗಾಲದಲ್ಲಿ ಅವ್ರು ಚೆನ್ನಾಗಿರ್ಬೇಕು ಅನ್ನೋದು. ನಮ್ಗೂ ಈಗ ಏಜ್ ಆಗ್ತಾ ಬಂತು. ಸೇವೆ ಮಾಡಕ್ ಹೋಗೋ ನಮ್ಗೂ ಆಗತ್ತೋ ಇಲ್ವೋ ನಮ್ ಮುಂದೆ ಏನಾದ್ರು ನನ್ಕಿಂತ ಮುಂಚೆ ಅವ್ರಕಿಂತ ಮುಂಚೆ ನಾನೇ ಹೋಗ್ಬಿಟ್ರೆ ಅವ್ರನ್ನ ಯಾರ್ ನೋಡ್ಕೊಂತಾರ ಅನ್ನೋದೆಲ್ಲ ಯೋಚನೆ ಮಾಡ್ತೀನಿ. ಹಂಗ ಆಗ್ಬಾರ್ದು ದೇವ್ರೆ, ನನ್ಕಿಂತ ಮುಂಚೆನೆ ಅವರೇ ನನ್ ಮುಂದೆ ಹೋಗ್ಲಿ, ಚೆನ್ನಾಗಿರ್ಲಿ. ಸಾವು ಬರೋದು ಬಂದಾಗ ಅವ್ರು ನನ್ಕಿಂತ ಮುಂಚೆ ಹೋಗ್ಲಿ ಅಂತ ನನ್ನ ಒಂದು ಅಭಿಪ್ರಾಯ. ಅದು ನಾನ್ ಆತರ ಯೋಚನೆ ಮಾಡೋದ್ ತಪ್ಪಾ? ಯಜಮಾನ್ರಿಗೆ ಏಜ್ ಎಷ್ಟವ್ವ? ಯಜಮಾನ್ರಿಗೆಲ್ಲ ಅವ್ರಿಗೇನು ಇಷ್ಟ ಅಂತಾನೆ, ಅವ್ರಿಗೆ ಈಗಂತೂ ಆಪರೇಷನ್ ಆದ್ಮೇಲೆ ಸ್ವಲ್ಪ ಮೂಲೆಗೆ ಹೋದಂಗಿದ್ದಾರೆ ಅವರು. ಎಷ್ಟು ವಯಸ್ಸು ಎಷ್ಟವ? ಅವ್ರಿಗೆ ವಯಸ್ಸು 80 ಹತ್ತತ್ರ ಆಗಿದೆ ಸರ್. ಆಗ್ಲಿ ಈಗ ನನ್ಗೆ 59 ವರ್ಷ. ಮೇಲ್ನೋಟಕ್ಕೆ ಹ್ಮ್ ಒಬ್ಬರ ಸಾವನ್ನ ಬಯಸೋದು ತಪ್ಪು ಅಂತ ತಪ್ಪು. ಅನಿಸಿದ್ರು ಕೂಡ, ಹ್ಮ್ ಆದ್ರೆ ಒಳಹೊಕ್ಕು ಅಂತ. ಇದು ಹ್ಮ್ ನೀವು ಇದು ಅಪರಾಧ ತಪ್ಪೇನೋ ಇದು ಅಂತ ಅಂದ್ಕೊಳ್ಳೋದು ಬೇಡ. ಆದ್ರೆ ಸತ್ಯ ಹ್ಮ್ ಏನಂದ್ರೆ ಹ್ಮ್ ಯಾರು ಯಾವಾಗ ಹೋಗ್ಬೇಕು, ಸಮಯ ಎಷ್ಟು, ಅಥವಾ ಅವ್ರು ಎಷ್ಟು ಸಮಯ ನಿಮ್ಮೊಂದಿಗಿರ್ಬೇಕು, ನೀವು ಹೋಗ್ಬೇಕಾ ಅವ್ರು ಹೋಗ್ಬೇಕಾ, ಅದೆಲ್ಲ ದೇವ್ರಿಚ್ಛೆ. ಎಲ್ಲವೂ ಹ್ಮ್ ಭಗವಂತನ ಇಚ್ಛೆ. ನಾನು ಏನು ಮಾಡ್ಬೋದು ಅಂದ್ರೆ, ಹ್ಮ್ ಬದುಕಿರೋವರೆಗೂ ಅದು ನಾನು ಹೋಗ್ತೀನ ಅವರು ಹೋಗ್ತಾರ ಗೊತ್ತಿಲ್ಲ. ಗೊತ್ತಿಲ್ಲ. ಹೌದು. ಆದರೆ ಹ್ಮ್ ಯಾಕಂದ್ರೆ ನಾನು ಹೋಗ್ಬಿಟ್ಟ ಆದ್ಮೇಲೆ ಅಲ್ಲಿಗೆ ಅದು ವಿಷಯ ಮುಗೀತು, ಅವರು ಹೋದ್ರು ಅಲ್ಲಿಗೆ ಅದು ವಿಷಯ ಮುಗೀತು. ಆದರೆ ಹ್ಮ್ ಬದುಕಿದ್ದ ವೇಳೆಯಲ್ಲಿ ನಾನು ಹೀಗೆಲ್ಲ ಯೋಚನೆ ಮಾಡಿಕೊಂಡು ಕೊರಗೋದು ಬೇಡ. ನನ್ನ ಹ್ಮ್ ಪ್ರಕಾರ ಅದು ಹಾಗೆ ಆಗೋದು. ಹ್ಮ್ ಆಯ್ತಾ? ಹ್ಮ್ ಹಾಗೆ ಆಗ್ಲಿ ಕೂಡ. ಆಯ್ತು. ಯಾಕಂದ್ರೆ ಒಂದು ನಿಮ್ಮ ತಾಯಿ ಆಶೀರ್ವಾದ ಇರ್ಲಿ. ಹೌದು. ಹೆಣ್ಮಗಳಾಗಿ ನನ್ನ ಹ್ಮ್ ಗಂಡ ಯಾರ ಪಾದಕ್ಕೂ ಬೀಳೋದು ಬೇಡ, ಯಾರಿಗೂ ಭಾರ ಆಗೋದು ಬೇಡ ಅಂತ ಒಂದು ಹ್ಮ್ ಹೆಂಡತಿಯಾಗಿ ನೀವು ಯೋಚನೆ ಮಾಡೋದಿದೆಯಲ್ಲ, ಹ್ಮ್ ಅಲ್ಲಿ ಸಾವು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಬಯಸ್ತಾ ಇಲ್ಲವಾದರೂ, ಹ್ಮ್ ಯಾಕಂದ್ರೆ ಚೆನ್ನಾಗಿರೋರಿಗೆ ಊಟ ಹಾಕೋದೇ ಇವತ್ತು ಇದಾಗಿರ್ಬೇಕಾದ್ರೆ, ಹ್ಮ್ ರೋಗ ಬಂದು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲವನ್ನೂ ಅಲ್ಲೇ ಮಾಡ್ಕೊಳ್ಳೋರನ್ನ ಸೊಸೆಯೋ ಹ್ಮ್ ಮಗನೋ ತುಂಬ ಪ್ರೀತಿಯಿಂದ ನೋಡ್ತಾರೋ ಇಲ್ವೋ ಅನ್ನೋದೊಂದು ಭಯ ಹೌದು. ಅಲ್ವಾ? ಎಷ್ಟು ಚೆನ್ನಾಗಿ ಆ, ಬದುಕಿ ಬಾಳಿದ ಗಂಡ ಕಡೆಗಾಲದಲ್ಲಿ ಆ ನರಕ ಅನುಭವಿಸೋದು ಬೇಡ. ಹಾಗಾಗಿ ಹ್ಮ್ ನಾನು ಸಾಯೋಕ್ಕಿಂತ ಮುಂಚೆ ನನ್ನ ಗಂಡನಿಗೆ ಹ್ಮ್ ಮೃತ್ಯು ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುವ ಹೆಣ್ಣು ನೀನು ಹ್ಮ್ ಕ್ರೂರಿಯಲ್ಲವ್ವ. ನೀನು ಆ ಗಂಡನ ಹಿತವನ್ನ ಬಯಸ್ತಾ ಇರೋ ಮಹಾನ್ ಆ, ಸತಿ ನೀನು. ನೋಡಿ, ನನಗೆ ಒಬ್ಬರು ಹ್ಮ್ ಹಿರಿಯರು ಒಂದು ಕತೆ ಹೇಳಿದ್ರು. ಈ ಬಹಳ ಹಿಂದೆ ಯಾರೋ ಹ್ಮ್ ಒಬ್ರು ದೊಡ್ಡ ವ್ಯಕ್ತಿ, ಅಂದ್ರೆ ಅಧಿಕಾರಿ ಆಗಿದ್ರು. ಅವರು ಹಳ್ಳಿಗೂ ಹೋಗಿ ಭೇಟಿ ಕೊಟ್ಟು ಆ ಹಳ್ಳಿಯಲ್ಲಿರೋ ಜನರ ಕಷ್ಟಗಳನ್ನು ನೋಡುವಂಥದ್ದು. ಮೈಸೂರು ಮಹಾರಾಜರ ಆಳ್ವಿಕೆ ಕಾಲದಲ್ಲಿ ಅಲ್ಲಿ ಯಾರೊಬ್ಬರು ತಹಶೀಲ್ದಾರ್ ಆಗಿದ್ರು, ದೊಡ್ಡ ಅಧಿಕಾರಿ ಆಗಿದ್ರು. ಅವರು ಹ್ಮ್ ಹೀಗೆ ಹಳ್ಳಿಗೆ ಹೋಗಿ ಆ ಹಳ್ಳಿಯಲ್ಲಿ ಒಂದು ರಾತ್ರಿ ವಾಸ್ತವ ಹೂಡಿ ಅಲ್ಲಿರುವ ಜನರ ಕಷ್ಟವನ್ನ ಕೇಳೋದು ಅವರು ಹ್ಮ್ ಒಂದು ವಾಡಿಕೆ. ಅವತ್ತಿನ ಕಾಲದಲ್ಲಿ ಹಂಗಿತ್ತು. ಸೊ ಹೌದು. ಹೀಗಿರ್ಬೇಕಾದ್ರೆ ಒಂದಿನ ಆ ದೊಡ್ಡ ಮನುಷ್ಯ ಅಲ್ಲಿ ಊರಲ್ಲಿ ಉಳ್ಕೊಳ್ತಾರೆ. ಆ ಹ್ಮ್ ಊರಿನ ಅದು ಸಂಜೆ ಆಗಿರುತ್ತೆ. ಹ್ಮ್ ಆ ಅಧಿಕಾರಿಯ ಹ್ಮ್ ಸೇವಕರು ಬಂದು, ಅಂದ್ರೆ ಅವತ್ತಿನ ಕಾಲದ ಆ ಅಧಿಕಾರಿಗೆ ಒಂದಷ್ಟು ಸೇವಕರು ಅಂತ ಇದ್ರು. ಅವ್ರು ಬಂದು ಹ್ಮ್ ಸಡನ್ ಆಗಿ ಒಂದು ವಿಷಯ ಹೇಳಿದ್ರು. ಸ್ವಾಮಿ, ಹ್ಮ್ ಈ ಊರಿಗೆ ಬಂದಿದ್ದೀವಿ, ಇಲ್ಲಿ ನೀವು ಉಳ್ಕೊಂಡಿದ್ದೀರಿ, ಇಲ್ಲಿ ಹ್ಮ್ ಒಂದು ಸಾವಾಗಿದೆ, ಹ್ಮ್ ಸತ್ತೋಗಿದ್ದಾರೆ, ಯಾರೋ ಒಬ್ಬ ವ್ಯಕ್ತಿ ಹ್ಮ್ ವಯಸ್ಸಾಗಿದ್ದು ಸತ್ತೋಗಿದ್ದಾರೆ. ಆ, ಹ್ಮ್ ದಯವಿಟ್ಟು ನೀವು ಹೋಗಿ ಅವ್ರಿಗೆ ಒಂಚೂರು ಧೈರ್ಯ ಹೇಳಿ ಬಂದರೆ, ಯಾಕಂದ್ರೆ ನೀವು ಅಧಿಕಾರಿಗಳು, ನೀವು ಹೋದ್ರೆ ಪಾಪ ಅವರು ಹ್ಮ್ ಸತ್ತಿರೋ ಮನೆಯಲ್ಲಿ ನೀವು ಹೋದ್ರೆ ನಿಮ್ಮನ್ನು ನೋಡಿದ್ರೆ ಅವ್ರಿಗೊಂದು ಧೈರ್ಯ ಬರ್ಬೋದು, ಒಂಚೂರು ಅವರಿಗೆ ಹೋಗಿ ಅವ್ರ ಮುಖ ನೋಡಿ ಸಾಂತ್ವನ ಹೇಳ್ತೀರ ನೋಡಿ ಅಂತ ಹ್ಮ್ ಸಲಹೆ ಕೊಟ್ಟರು. ಹ್ಮ್ ಆಯಿತು ಅಂದುಕೊಂಡು ಪಾಪ ಅಧಿಕಾರಿ ಹೋದ. ಹ್ಮ್ ಅಲ್ಲಿ ವಯಸ್ಸಾದ ತಾತ ಸತ್ತು ಮಲಗಿದ್ದಾನೆ. ಆ ಹ್ಮ್ ಪಕ್ಕದಲ್ಲಿ ಮಕ್ಕಳು ಸೊಸೆ ಎಲ್ಲ ಒಂಚೂರು ಏನೋ ಅಳ್ತಾ ಇದ್ದಾರೆ. ಹ್ಮ್ ಆದರೆ ಆ ಹೆಂಡತಿ ಸುಮ್ಮನೆ ಆರಾಮ ಕೂತಿದ್ದಾಳೆ. ಹ್ಮ್ ಈ ಅಧಿಕಾರಿಗೆ ಏನನ್ಸ್ಬಿಡ್ತು, ಅಯ್ಯೋ, ಹ್ಮ್ ಗಂಡ ಸತ್ತ ದುಃಖದಲ್ಲಿ ಏನಾರು ಶಾಕ್ ಕೊಡೋದು ಅಥವಾ ಈ ಥರ ಏನಾರು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗ್ಬಿಡ್ತು. ಈಗ ಯಾಕಂದ್ರೆ ಕಣ್ಣೀರೇ ಬರ್ತಾ ಇಲ್ಲ, ಗಂಡನ ಹೆಣ ಕಣ್ಣು ಮುಂದಿದೆ, ಹ್ಮ್ ಅಳ್ತಾನೆ ಇಲ್ಲ ಅಜ್ಜಿ. ಹ್ಮ್ ಅಜ್ಜಿಗೆ ಅಧಿಕಾರಿ, ಅಜ್ಜಿ ನಿಮ್ಮ ಹ್ಮ್ ಗಂಡನ ಸಾವಾಗಿದೆ, ಪಾಪ ನಿಮಗೆ ಭಾಳ ದುಃಖ ಆಗಿರಬೇಕು, ನನಗೆ ಹ್ಮ್ ಅರ್ಥ ಆಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಆದರೂ ಹ್ಮ್ ಕೇಳ್ತೀನಿ, ನೀವು ಹ್ಮ್ ಯಾಕೆ ಅಳ್ತಾನೆ ಇಲ್ಲ ಅಂದ್ರವರು. ಹ್ಮ್ ಆ ಅಜ್ಜಿ ನೀವು ಹ್ಮ್ ಹೇಳಿದ್ನೇ ಹೇಳಿದ್ರು. ನೋಡಪ್ಪ, ಹ್ಮ್ ನಮ್ಮ ಮಕ್ಕಳು ಸೊಸೆ ಇವರೆಲ್ಲ ನನ್ನ ಗಂಡನ ನೋಡ್ಕೊಳ್ತಾರೋ ಇಲ್ವೋ ದೇವ್ರೆ, ಹ್ಮ್
ನನ್ನ ಗಂಡನ್ನ ನಾನು ಬದುಕಿದ್ದಾಗಲೇ ಕರ್ಕೊಂಬಿಡಪ್ಪ, ನನಗಿಂತ ಮುಂಚೆ ನನ್ನ ಗಂಡ ಸಾಯ್ಲಿ ಕಣಪ್ಪ ಅಂತ ನಾನು ಒಂದು 5-6 ತಿಂಗಳಿಂದ ಬೇಡ್ಕೊಳ್ತಾ ಇದ್ದೆ ದೇವರನ್ನ. ದೇವರು ನನ್ನ ಆಸೆಯನ್ನು ಈಡೇರಿಸಿರ್ಬೇಕಾದ್ರೆ ನಾನು ಯಾಕೆ ಹಳ್ಳಪ್ಪ ಅಂದ್ಲವಳು. ಹ್ಮ್ ಅಧಿಕಾರಿಗೆ ತಲೆ ಗಿರ್ರಂದಂಗಾಯ್ತು. ಏನು ಅಂದರೆ ಸಾವನ್ನ ಬಯಸೋದ್ರಲ್ಲೂ ಪ್ರೀತಿ ಇದೆ. ಹೌದು. ನೀವು ಸುಮ್ಮನೆ ಯೋಚನೆ ಮಾಡಿ, ಎಷ್ಟೋ ಸಾರಿ ಕಾಯಿಲೆ ಬಿದ್ದಿರ್ತಾರೆ, ಅವ್ರು ನರಳ್ತಾ ಇರ್ತಾರೆ, ಡಾಕ್ಟ್ರು ಇನ್ನಾಗಲ್ಲ ನಮ್ಮ ಕೈಲಿ ನಿಂತಿರ್ತಾರೆ. ಆ ಕಾಯಿಲೆ ಬಿದ್ದು ನರಳ್ತಾ ಇರೋ ವ್ಯಕ್ತಿಯ ಆ ಕಡೆ ಈ ಕಡೆ ನಿಂತಿರೋರು ಕೂಡ ಕೆಲವೊಮ್ಮೆ, ಅಯ್ಯೋ ದೇವ್ರೆ ಹಂಗೆ ಸಾವಾರ ಕೊಡಪ್ಪ, ಅವ್ನ ನರಳಾಟ ನೋಡೋಕ್ಕಾಗ್ತಿಲ್ಲ ಅಂತಾರೆ. ಹೌದು. ಅಂದರೆ ಪ್ರತಿ ಬಾರಿಯೂ ಕೂಡ ಒಬ್ಬರಿಗೆ ಸಾವು ಬಯಸೋದು ತಪ್ಪು ಅಂತ ಏನಿಲ್ಲ. ಹ್ಮ್ ಆದರೆ ನನ್ನ ಶತ್ರು ಅವನು ಹಾಳಾಗೋಗ್ಲಿ, ನನ್ನ ಸೊಸೆ ಹಾಳಾಗೋಗ್ಲಿ, ನನ್ನ ನನ್ನ ಅಣ್ಣೋ ತಮ್ಮನೋ ನನ್ನ ಬೈದವನೋ ಹಂಗಂದವನು ಹಿಂಗಂದವನು ಹಾಳಾಗೋಗ್ಲಿ, ಅವ್ರ ಮನೆ ಹೆಕ್ಕುಟ್ಟು ಹೋಗ್ಲಿ ಅಂದರೆ ನನ್ನ ಸ್ವಾರ್ಥದಿಂದ ನನ್ನ ಯಾವುದೋ ಸುಖದ ಕಾರಣಕ್ಕಾಗಿ ಒಬ್ಬರ ಸಾವನ್ನು ಬಯಸಿದ್ರೆ ನೀನು ಮಹಾಪಾಪಿ ಆಗ್ತೀಯ, ಮತ್ತು ಅದಕ್ಕೆ ಭಾಳ ದೊಡ್ಡ ಶಿಕ್ಷೆ ಇದೆ. ಆದರೆ ಆ ಅಜ್ಜಿ ಆ ಅಧಿಕಾರಿಗೆ ಹೇಳಿದ್ದು, ನಾಳೆ ನನಗಿಂತ ಅವ್ರ ಗಂಡನಿಗಿಂತ ಮುಂಚೆ ನಾನೇ ಸತ್ತೋದ್ರೆ ನನ್ನ ಗಂಡನ ಯಾರು ನೋಡ್ಕೊಳ್ತಾರೆ? ಹೌದು. ಅದಕ್ಕೆ ನಾನು ಇದ್ದ ಕಾಲದಲ್ಲೇ ನನ್ನ ಗಂಡನಿಗೆ ಮೃತ್ಯುವನ್ನು ಕೊಡಪ್ಪ ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಹಾಗಾಗಿ ನನ್ನ ಗಂಡ ತೀರು ಹೋಗಿದ್ದಾನೆ, ಅವನು ನೆಮ್ಮದಿಯಿಂದ ಈ ಪ್ರಾಣ ಬಿಟ್ಟಿದ್ದಾನೆ, ನನಗಿನ್ನೂ ವಯಸ್ಸಿದೆ, ನನ್ನ ಜೀವನ ಹೆಂಗೋ ನಡೆಯುತ್ತೆ. ಹಾಗಾಗಿ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದನ್ನು ದೇವ್ರು ನನಗೆ ಕರುಣಿಸಿದ್ದನ್ನು ನಾನು ಯಾಕೆ ಕಳ್ಳಿ ಅಂತ. ಅಂದರೆ ಬದುಕಿನ ಬಗ್ಗೆ, ಸಾವಿನ ಬಗ್ಗೆ, ಗಂಡನ ಸಾವನ್ನು ಬಯಸಿದ ಹೆಂಡತಿ ಅಂತ ಬೈಯೋದಕ್ಕಿಂತ ಯಾಕೆ ಬಯಸಿದ್ಲು ಅಂತ ನೋಡಿದ್ರೆ ಆ ಹೆಂಡತಿ ದೇವತೆ ಥರ ಕಾಣ್ತಾಳೆ. ಹೌದು. ಹಾಗಾಗಿ ನಾನು ಹೇಳೋದು, ಈಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅದು ಶುದ್ಧ ಕಾರಣದಿಂದ ಬಂದಿರುವಂಥದ್ದು. ಹಾಗೂ ಭಗವಂತನ ಅನುಗ್ರಹದಿಂದ ಅದು ಸತ್ಯವೇ ಆಗಲಿ ಅಂತ ನಾನು ಹಾರೈಸ್ತೀನಿ. ಆದರೆ ಆ ವ್ಯಕ್ತಿ ಅಥವಾ ಆ ಜೀವ ಬದುಕಿರೋವರೆಗೂ ನೀವು ಅವ್ರ ಸೇವೆ ಮಾಡ್ತೀರಿ. ನೀವು ಕೂಡ ಯಾರ ಪಾದಕ್ಕೂ ಬೀಳದ ಹಾಗೆ ನಿಮ್ಮ ಬದುಕನ್ನು, ನಿಮ್ಮ ಮಕ್ಕಳು ಸೊಸೆನೋ ಚೆನ್ನಾಗಿ ನೋಡಿಕೊಳ್ಳಿ. ಅದಲ್ಲದೆ ಹೋದರೂ ನಿಮ್ಮ ಬದುಕನ್ನು ನೀವೇ ನೋಡ್ಕೊಳ್ಳುವಷ್ಟು ಶಕ್ತಿ ದೇವರು ಕೊಟ್ಟು ಯಾರ ಪಾದಕ್ಕೂ ಬೀಳದ ಹಾಗೆ ನಿಮಗೂ ಒಂದು ನೆಮ್ಮದಿಯ ಮೃತ್ಯು ಸಿಗಲಿ ಅನ್ನೋದು ನನ್ನ ಹಾರೈಕೆ. ಅದೇ ಬೇಕಾದ್ರೆ ಈಗಿನ ಕಾಲದಲ್ಲಿ ಅಂಥ ನೆಮ್ಮದಿಯ ಮೃತ್ಯುವಿಗಿಂತ ಇನ್ನೇನಿಲ್ಲ ತಾಯಿ. ಹೌದು. ಯಾರಿಗೂ ಭಾರ ಆಗದೆ 1, 2 ಎಲ್ಲ ಅಲ್ಲೇ ಮಾಡಿಕೊಂಡು ಕೂಗಾಡಿ ಬರಬಾರ್ದು, ಯಾರ ಜೀವನದಲ್ಲೂ ಅದು ಬರಬಾರ್ದು ಗುರುಗಳೇ. ಅದು ಹೌದವ. ನನ್ನ ಎಷ್ಟೋ ಹಿರಿಯರು ಬಂದು ಹಂಗೆ ಕೇಳ್ಕೊಂಡು ಕಣ್ಣೀರು ಹಾಕಿ ನನಗೆ ಸಾವರ್ಲಿ ಅಂತ ಪ್ರಾರ್ಥಿಸಿ ಗುರುಗಳೇ ಅಂದಾಗ ನೋಡಿ, ಮನುಷ್ಯ ಸಾವಿಗಾಗಿ ಪ್ರಾರ್ಥಿಸೋದು ಎಲ್ಲೋ ಲಾಸ್ ಆದಾಗ, ಕಂಪ್ನಿ ಮುಚ್ಚೋದಾಗ, ಅಥವಾ ಯಾವುದೋ ಹುಡುಗಿ ಬಿಟ್ಟೋದಾಗ, ಏನೋ ಆದಾಗ ಮಾತ್ರವಲ್ಲ, ಅಂಥದ್ದೊಂದು ಕಡೆಗಾಲ ಬರುತ್ತೆ. ಮಗ, ಸೊಸೆ, ಮೊಮ್ಮಕ್ಕಳು ಯಾರೊಬ್ಬರು ನಿಮ್ಮ ಕಡೆ ತಿರುಗಿ ನೋಡ್ತಿಲ್ಲ, ಯಾರೂ ನಿಮ್ಮನ್ನೊಂಚೂರು ಮಾತಾಡಿಸ್ತಿಲ್ಲ, ಯಾರೂ ನಿಮಗೆ ಇಟ್ಟಾಗ್ತಾ ಇಲ್ಲ, ಯಾರೂ ನಿಮ್ಮನ್ನು ಗಮನ ಕೊಡ್ತಾ ಇಲ್ಲ ಅಂದಾಗ, ಅಯ್ಯೋ ದೇವರೇ ನನ್ನ ಕರ್ಕೊಂಬಿಡಪ್ಪ ಅನ್ನೋದು ಒಂದು ಥಾಟ್ ಅಂದರೆ ದೇವರೇ ನನಗೆ ಸಾವು ಕೊಡು. ಅದೇ ಐಸಿಯುನಲ್ಲಿರೋ ಒಬ್ಬ ಪೇಷಂಟು, ಇನ್ನೂ ಸ್ವಲ್ಪ ಚೆನ್ನಾಗಿರೋ ವ್ಯಕ್ತಿ, ಅವನು ಸಾಯೋ ಸ್ಥಿತಿಗೆ ಹೋಗಿದ್ದಾನೆ, ಅವನು ಹೇಳ್ತಾನೆ ದೇವರೇ ನನ್ನನ್ನು ಬದುಕಿಸು ಅಂತ. ಇಲ್ಲಿ ವಯಸ್ಸಾಗಿ ಯಾರಿಗೂ ಬೇಡದೆ ಬಿದ್ದಿರೋ ಆ ಹಿರಿಯ ಜೀವಗಳು ಹೇಳ್ತವೆ ದೇವರೇ ನನ್ನ ಕರ್ಕೊಂಬಿಡು ಅಂತ. ಹಾಗಾಗಿ ಈ ನರಕ ಅಥವಾ ಎಲ್ಲರಿಗೂ ಭಾರ ಆಗಿ ಬದುಕೋದಕ್ಕಿಂತ ದೇವರೇ ಸಾವೇ ಉತ್ತಮ ಅನ್ನೋ ಹಿರಿಯರ ಅಭಿಪ್ರಾಯ ಇದೆ ಕೆಲವೊಮ್ಮೆ, ಹೌದಲ್ಲ? ಹೌದು. ಇರ್ಲವ, ನಿಮ್ಮ ಇಚ್ಛೆಯಂತೆ ಅದು ಘಟಿಸುತ್ತೆ, ಅದು ನಡೆಯುತ್ತೆ. ನೀವು ಇದನ್ನೆಲ್ಲ ಒಂದು ಭಗವಂತನ ನಾಟಕವಾಗಿ ನೋಡಿ. ಇಲ್ಲಿ ಯಾರೂ ಸಾವಿಲ್ಲ, ಯಾರೂ ಭೂಮಿ ಮೇಲೆ ಯಾರು ಶಾಶ್ವತನೂ ಅಲ್ಲ. ಆದ್ರೂ ನೀವು ಹೇಳ್ದಾಗೆ ಒಬ್ಬ ಮನುಷ್ಯನಿಗೆ ಅದು ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಲಿ ಒಂದು ಸಾವು ಒಳ್ಳೆ ಸಾವೇ ಬರ್ಬೇಕು ಗುರುಗಳೇ, ಯಾರು ನರಳಾಡಬಾರ್ದು ಅಂತ ನಮ್ಮ ಅನಿಸಿಕೆ. ಬಟ್ ವಿಧಿ ಬರ ಹೇಗಿರುತ್ತೆ ಯಾರಿಗೆ ಗೊತ್ತಿರುತ್ತೆ. ಆಯ್ತು, ಆ ಕರ್ಮನಲ್ಲಿ ನಾವು ಅನುಭವಿಸ್ಲೇಬೇಕಲ್ವಾ. ಏನನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ ಅದು ಅದರಲ್ಲಿ ಧರ್ಮವೇ ಇರುವುದರಿಂದ ಅದು ಸತ್ಯವಾಗ್ಲವಾ, ಒಳ್ಳೇದಾಗ್ಲಿ. ಅವ್ರನ್ನ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ಕೊಂತ ಇದೀನಿ ಗುರುಗಳೇ. ಅವ್ರು ಅಂದ್ರೆ ಓಡಾಡ್ತಾ ಇದ್ದಾರೆ, ಅವ್ರು ಏನಂತ ಏನಿಲ್ಲ, ಅವ್ರಿಗೂ ವಯಸ್ಸಾಗಿತ್ತಲ್ಲ, ಬಟ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇರ್ತಾರೆ.
ನಾನು ಅನ್ಕೊಳ್ಳೋದು ನನ್ಗೆ ಹಿಂಗೆಲ್ಲ ಆದ್ರೆ ಮುಂದೆ ಯಾರಪ್ಪ ನೋಡ್ಕೊಂತಾರೆ ಅಂತ ನನ್ ಮನ್ಸಿಗೆ ಆತರ ಹೊಳಿತಾ ಇರುತ್ತೆ ಅವಾಗ ಅವಾಗ. ಯಾರು ಇಲ್ದಿದ್ರೆ ದೇವ್ರು ಏನು. ದೇವ್ರು ಯಾಕಂದ್ರೆ ಇರ್ತಾರೆ ನೋಡುವ, ಅದೇ. ನನ್ನ ಪ್ರಕಾರ ಹ್ಮ್. ನರಳಬೇಕಾ ಅಥವಾ ಹಾಗೆ ಸುಮ್ಮನೆ ಸಾಯ್ಬೇಕಾ ಎಲ್ಲವೂ ಅವರ ಕರ್ಮಾನುಸಾರ ನಿರ್ಧಾರ ಹೌದು ಆಗಿರ್ತವೆ. ನಿಜ ನಿಜ. ಹೌದು. ಆಯ್ತಾ? ಯಾಕಂದ್ರೆ ಹ್ಮ್. ಅಷ್ಟು ಎಲ್ಲ ಇದ್ದ ಭೀಷ್ಮ ಆ ಬಾಣದ ಮಂಚದ ಮೇಲೆ ನರಳಿ ಅಥವಾ ನೋವನ್ನ ತಡ್ಕಂಡ್ ಸಾಯೋ ಸ್ಥಿತಿಗೆ ಸಾತ್ತಿದ್ದೆ ಯಾಕೆ ಅಂದ್ರೆ, ಬಾಣದ ಮಂಚದ ಮೇಲೆ ಮಲಗಿ ಆ ರಕ್ತದ ನಡುವೆ ಒದ್ದಾಡಿ ಆ ಸಾವಿಗೋಸ್ಕರ ಕಾದು 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 ನರಕ ಅನುಭವಿಸೋದು ಅವನ ಹಿಂದಿನ ಜನ್ಮದ ಯಾವುದೋ ಒಂದು ಪಾಪ ಅಲ್ಲ ಅವನಿಗೆ ಕೆಲಸ ಕೊಡುತ್ತೆ ಅಷ್ಟೇ. ಅಷ್ಟೇ ಅಷ್ಟೇ. ಹಾಗೆ ಹ್ಮ್. ನಾವು ಇದ್ದಕ್ಕೆ ಕೆಲವೊಬ್ರು ಮಲಗಿತ್ತಾನೆ ಹೊಂಟೋಗ್ಬಿಡ್ತಾರೆ, ಕೆಲವೊಬ್ರು ಆಕ್ಸಿಡೆಂಟಲ್ ಅರ್ಧಂಬರ್ಧ ಜೀವ ಆಗಿ ನರಳಿ ಸಾಯ್ತಾರೆ. ಅಂದ್ರೆ ಹೌದು. ಪ್ರತಿ ನರಳಾಟ ಅಥವಾ ತುಂಬಾ ನೆಮ್ಮದಿಯ ಸಾವು ಈ ಎರಡಕ್ಕೂ ಯಾರದೋ ಆಶೀರ್ವಾದ ಬೇಕಿಲ್ಲ, ಅದು ಕರ್ಮಾನುಸಾರ ನಿರ್ಧಾರ ಆಗಿರುತ್ತೆ. ನಿರ್ಧಾರ ಆಗಿರುತ್ತೆ. ಹೌದು. ಆದ್ರೆ ಹ್ಮ್. ನಾವು ಒಬ್ರು ಯಾರೋ ಜ್ಞಾನಿಗಳಿಂದಲೋ ಗುರುಗಳಿಂದಲೋ ಅಥವಾ ತಿಳಿದವರಿಂದಲೋ ಒಂದು ಆಶೀರ್ವಾದ ಯಾಕೆ ತಗೊಳ್ತಾರೆ ಅಂದ್ರೆ, ಓಕೆ, ಭಗವಂತನ ಅನುಗ್ರಹ ಪಡೆದಿರುವ ಕೆಲವು ಮಹಾನುಭಾವರು ಹೇಳಿದ್ದು ಸತ್ಯವಾಗಬಹುದು ಅಂತ. ಹೌದು. ಆ ನಿಟ್ಟಿನಲ್ಲಿ ಒಳ್ಳೇದಾಗ್ಲವ. ನಿಮ್ಮ ಹ್ಮ್. ಆ, ಗಂಡನ ಕುರಿತಾದ ನಿಮ್ಮ ಪ್ರೀತಿ ಅದು ಅಲ್ಲಿ ವ್ಯಕ್ತವಾಗುತ್ತೆ. ಆದರೆ ಹ್ಮ್. ಇನ್ನೂ ಹೆಚ್ಚಿನ ಕಾಲ ಆರೋಗ್ಯವಾಗಿ ನೀವು ಬದುಕುವಂತಾಗಲಿ. ಹಾಗೆ ಬಹಳ ಹಂಗೆ ಆಗ್ಲಿ ಗುರುಗಳೇ. ಆಗುತ್ತವ, ಎಲ್ಲ ಅಂದ್ರೆ ನಿಮ್ದು ಒಳ್ಳೇದಾಗ್ಲಿ. ನಿಮ್ ಬಾಯಲ್ಲಿ ಇಂಥ ಮಾತುಗಳು ನಿಜವಾಗ್ಲು. ಯಾಕಂದ್ರೆ ನಾನ್ ಬೆಳಿಗ್ಗೆ ಎದ್ರು ಕೂಡ ನಾನ್ ನಿಮ್ ಫೋಟೋನೇ ನೋಡೋದು. ನಿಜವಾಗ್ಲು ನಿಮ್ ಮೊಬೈಲ್ ಅಲ್ಲಿ ಆನ್ ಮಾಡ್ಬಿಟ್ಟು ನಿಮ್ ಫೋಟೋ ನೋಡ್ಬಿಟ್ಟು ನಮಸ್ಕಾರ ಮಾಡ್ತೀನಿ. ನಂಗೆ ಕೃಷ್ಣನ್ನೇ ನೋಡ್ದಂಗ ಆಗುತ್ತೆ ಗುರುಗಳೇ ನಿಮ್ ನೋಡಿದಾಗ. ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಹಾಡು, ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗಲ್ಲ, ಅಷ್ಟು ಇಷ್ಟ ನನ್ಗೆ ನಿಮ್ ಪ್ರೋಗ್ರಾಮ್. ಅದು 2.5 ವರ್ಷ ನನ್ಗೆ ಮೊದ್ಲು ನಾನು ಅದು ನಮ್ ಮೊಬೈಲ್ಗೆ ಅಷ್ಟು ಆವಾಗಲೇ ಬಂದಿರ್ಲಿಲ್ಲ. ಈ 2.5 ವರ್ಷ ನಾನು ನೋಡಿ ನಿಜವಾಗ್ಲು ನನ್ಗೆ ಆ ಕೃಷ್ಣನ್ ಕಂಡಂಗೆ ಆಗೋದು ನಂಗೆ ನಿಮ್ಮನ್ನ ನೋಡಿದ್ರೆ. ದೊಡ್ಡ ಕೃಷ್ಣ ಮಾತವ. ಪರಮಾತ್ಮನೇ ಅಂತ. ಅದಕ್ಕೆ ನೀವು ಚೆನ್ನಾಗಿರ್ಬೇಕು, ಎಲ್ಲಾರ ಕಷ್ಟಗಳನ್ನ ನಿವಾರಣೆ ಮಾಡ್ತೀರಾ. ಎಷ್ಟೋ ಜನಗಳಿಗೆಲ್ಲ ಸಮಾಧಾನ ಸಿಕ್ಕಿದೆ. ಯಾಕಂದ್ರೆ ನನಗೆ ಅರಿವಾಗಿದೆ ಅದ್ರ ಬಗ್ಗೆ. ಅಂತಂದ್ರೆ ಎಷ್ಟೋ ಪ್ರಪಂಚದಲ್ಲಿ ಹೆಣ್ಮಕ್ಳು ನೊಂದಿದ್ದಾರೆ, ಗಂಡು ಮಕ್ಳು ನೊಂದಿದ್ದಾರೆ. ಎಲ್ಲರಿಗೂ ಜೀವನದಲ್ಲಿ ನೆಮ್ಮದಿಯಾಗಿ ಸಿಗುವುದು ನಿಮ್ಮ ಪ್ರೋಗ್ರಾಮ್ ಕೇಳಿ ಎಷ್ಟೋ ಜನ ತಾಳ್ಮೆ ತಗೊಂಡು ನೆಮ್ಮದಿ ಪಡ್ಕೊಂಡಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಇನ್ನು ಮುಂದೆ ನೀವು ಹಾಗೇನೇ ಮಾಡ್ತಾ ಇರ್ಬೇಕು ಗುರುಗಳೇ. ದೇವ್ರು ನಿಮ್ಗೆ ಆಯುಷು ಆರೋಗ್ಯ ಚೆನ್ನಾಗಿ ಕೊಟ್ಟಿರ್ಲಿ. ಖಂಡಿತನವ. ಹ್ಮ್. ನಿಮ್ಮಂತವ್ರ ಹ್ಮ್. ಆಶೀರ್ವಾದ ಇದ್ರೆ ಹ್ಮ್. ಖಂಡಿತ ಸಾಧ್ಯವಾಗುತ್ತೆ. ಥ್ಯಾಂಕ್ ನಮ್ಮ ಯು. ಆಶೀರ್ವಾದ ಇರುತ್ತೆ, ದೇವರ ಆಶೀರ್ವಾದ ನಿಮ್ಗಿರುತ್ತೆ, ಕೃಷ್ಣನ ಅನುಗ್ರಹ ನಿಮ್ಗೆ ಇದ್ದೇ ಇರುತ್ತೆ. ನೀವೇ ಕೃಷ್ಣ ಅಂತ ಅನ್ಕೊಂಡಿದ್ದೀನಿ ನಾನು. ಭೂಮಿಗೆ ಬಂದ ಭಗವಂತ ಅಂದ್ರೆ ನಾನು ನೀವೇನೇ ಒಂದ್ಸಲ ಕಾಮೆಂಟ್ ಹಾಕಿದೆ, ಭೂಮಿಗೆ ಬಂದ ಭಗವಂತ ಅಂತ. ದೊಡ್ಡ ಮಾತವ. ಆಯ್ತು. ನಿಮ್ಮ ನಿಮ್ಮ ಈ ಆಶೀರ್ವಾದವನ್ನು ನಾನು ಸ್ವೀಕರಿಸ್ತೀನಿ, ಹಾಗೂ ನನಗದು ಬಹಳ ಆ, ಹ್ಮ್. ಮುಖ್ಯ ಕೂಡ. ಸೊ ಹ್ಮ್. ಥ್ಯಾಂಕ್ ಯು. ಇಷ್ಟು ಪ್ರೀತಿಯಿಂದ ನಿಸ್ವಾರ್ಥವಾಗಿ ಹಾರೈಸ್ತೀರಿ. ದೇವರು ನನಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ಕೊಡ್ಲಿ ನೀವು ದೇವ್ರು ಕೊಡ್ಬೇಕು ನಿಮ್ಗೆ ಹಾರೈಸಬಹುದಷ್ಟೇ. ತುಂಬಾ ಶಕ್ತಿ, ಎಲ್ಲಾ ಶಕ್ತಿ ನಿಮ್ಗೆ ಕೊಡ್ಲಿ ದೇವ್ರು. ಥ್ಯಾಂಕ್ ಯು ಆಯ್ತು. ನವ. ಒಳ್ಳೇದಾಗ್ಲಿ. ನಾವ್ ಎಲ್ಲ ನಿಮ್ ಶುಭ. ಪ್ರೋಗ್ರಾಮ್ ಕೇಳಿ ನಮ್ಗೆ BP ಸಹ ಈಗ 4 ಮಾತ್ರ ತಿನ್ನೋಳಿ, 2 BP ಮಾತ್ರ ಬಂದಿದ್ದೀನಿ ನಾನು. ಹೌದಾ? ಅವತ್ತೊಂದ್ಸಲ ಹೇಳಿದ್ದೀನಲ್ಲ ನಿಮ್ಗೆ, 4 BP ಮಾತ್ರ ತಿಂತ ಇದ್ದೆ ಗುರುಗಳೇ ನಾನು. ಹೌದೌದು, ಈ ಕಮೆಂಟು. ನಿಮ್ ಪ್ರೋಗ್ರಾಮ್ ಕೇಳಿ 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 ನನಗೆ 2 ಮಾತ್ರೆ ಬಂದಿದ್ದೀನಿ. ನಿಜ. ಎಲ್ಲ ಆರೋಗ್ಯವಾಗಿ ಬದುಕವ. ಆಯ್ತು. ಚೆನ್ನಾಗಿರಿ. ನಿಮ್ಮ ಆಯ್ತು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಗುರುಗಳೇ. ಥ್ಯಾಂಕ್ ಯು ನವ. ಶುಭವಾಗ್ಲಿ, ನೀವು ನಮ್ ಒಳ್ಳೇದಾಗ್ಲಿ. ಮಗ ಇದ್ದಂಗೆನೆ. ಆಹಾ ಹ್ಮ್. ಆಹಾ ಆ. ಹ್ಮ್. ಸಂತೋಷವಾಯ್ತು. ಮತ್ತೆ ಯಾವಾಗಾದ್ರೂ ಕರೆ ಮಾಡ್ತಾ ನಮ್ಗೆ ಇಬ್ರು ಮಕ್ಳಿದಾರೆ. ನಿಮ್ಮನ್ ಸೇರಿ 3 ಜನ ಗಂಡು ಮಕ್ಳು ನನ್ಗೆ. ಹೌದಾ? ಆಸ್ತಿ ನಮ್ಮಿಬ್ರು ಮಕ್ಳಿಗೆಲ್ಲ ಮದುವೆ ಆಗಿ ಮಕ್ಳೆಲ್ಲ. ಕರೀರಿ, ಮರಿಬೇಡಿ ಆಮೇಲೆ. ಆಯ್ತು ಆಯ್ತು. ಹ್ಮ್. ಆ? ಒಳ್ಳೇದಾಗ್ಲವ. ಚೆನ್ನಾಗಿರ್ಬೇಕು ನಿಮ್ಮ ಮನೆತನ. ಶುಭವಾಗ್ಲವ. ಆಯ್ತು ಆಯ್ತು. ಇರ್ಲಿ. ಅವರು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿರ್ತಾರೆ. ನಾವೆಲ್ಲರೂ ಸ್ವಯಂ ಭಗವಂತನ, ಆ ಪರಮಾತ್ಮನ ಪ್ರತಿಬಿಂಬವೇ ಆಗಿದ್ದೀವಿ. ನಮ್ಮೆಲ್ಲರಲ್ಲೂ ಶಕ್ತಿ ಇದೆ. ಅವರು ಹೇಳಿಬಿಟ್ರು ನೀವೇ ಕೃಷ್ಣ ಅಂತ. ಭಗವಂತನ ಅಂಶ ನಾವು. ಹಾಗೂ ನಾವೆಲ್ಲರೂ ಆ ಮಟ್ಟಿನ ಶಕ್ತಿಯನ್ನು ಹೊಂದೇ ಇದ್ದೀವಿ. ಹೇ ಅರ್ಜುನ, ನೀನು ಭಗವಂತನೇ. ಹೇಗೆ ನಾನೂ ಭಗವಂತನೋ ಹಾಗೆ ನೀನು ಕೂಡ. ಆದರೆ
ನನಗರ ಅರ್ಥವಾಗಿದೆ, ನಿನಗದಿನ್ನೂ ತಿಳಿದಿಲ್ಲ ಅಂತ. ಅವರು ನೀವೇ ಕೃಷ್ಣ ಅಂತ ಹೇಳ್ತಾರೆ. ಇರಲಿ, ಅವರವರ ಭಾವಕ್ಕೆ ಬಿಟ್ಟಿದ್ದು. ನೋಡಿ, ಅವರು ಹೇಳ್ತಿದ್ರು, ಸರ್ ಗುರುಗಳೇ ನಾನು 4 BP ಮಾತ್ರೆಯಿಂದ 2 BP ಮಾತ್ರೆಗೆ ಬಂದಿದ್ದೀನಿ ಅಂತ. ಚೆನ್ನಾಗಿರವ್ವ, ಒಳ್ಳೇದಾಗಲಿ. ನಾನು ನಿಮ್ಮಂತೆ ಮನುಷ್ಯ, ಸಾಮಾನ್ಯ ಮನುಷ್ಯ. ಆದರೆ ನೀವು ಹೃದಯದಲ್ಲಿ ದೇವರಂತೆ ಕಾಣ್ತೀರಲ್ಲ. ನಿಮ್ಮ ಪಾದಗಳಿಗೆ ನಮಸ್ಕಾರ. ಯಾಕಂದರೆ ನೀವು ಅಷ್ಟು ದೊಡ್ಡವರಿದ್ದೀರಿ. ನನಗದ ಅಹಂಕಾರ ಬರಲಿಕ್ಕೆ ಏನಿಲ್ಲವ್ವ. ನನಗೆ ಗೊತ್ತಿರೋ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಆದರೆ ನೀವು ನನ್ನನ್ನು ಹೀಗೆ ನೋಡಿದ್ದೀರಿ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಚೆನ್ನಾಗಿಡಲಿ, ಕೃಷ್ಣನ ಅನುಗ್ರಹ ಸಿಗಲಿ. ನಿಮ್ಮ ಯಜಮಾನರು ನೀವು ಇನ್ನೂ 4-6 ಕಾಲ ಚೆನ್ನಾಗಿ ಬಾಳುವಂತಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.